ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಎಂಎಸ್ಕೆ ಉತ್ತರ ಕರ್ನಾಟಕ ಇವತ್ತಿನಿಂದ ಉತ್ತರ ಕರ್ನಾಟಕದ ಭಾಗ, ಕರ್ನಾಟಕದ ಗಡಿ ಪ್ರದೇಶ ಬೆಳಗಾವಿಯಲ್ಲಿ ಅಧಿವೇಶನ. ಇದು ಸುಮಾರು 17ನೇ ಅಧಿವೇಶನ. ಇದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಅಧಿವೇಶನ ಅಂತ ಹೇಳಿ ಪ್ರತಿ ವರ್ಷ ವಿಧಾನಸಭೆಯ ಮುಂಚಿತವಾಗಿ ಮಾತನಾಡ್ತಾರೆ. ಒಂದು ಅಧಿವೇಶನದಲ್ಲೂ ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಲಿಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗ್ಲಿಲ್ಲ, ಬೆಳಗಾವಿ ಸೇರಿದಂತೆ ಗಡಿನಾಡು ಅಭಿವೃದ್ಧಿ ಆಗ್ಲಿಲ್ಲ. ಶಾಸನ ಸಭೆಯಲ್ಲಿ ಪ್ರಾಮಾಣಿಕವಾಗಿ ಮಾತನಾಡ್ತಕ್ಕಂಥವರು ಇಲ್ವೇ ಇಲ್ಲ. ಇದು ಪರಿಸ್ಥಿತಿ. ಇವತ್ತು ನೀವು ಕರ್ನಾಟಕ ಏಕೀಕರಣ ಆಗಿ 1956 ನವೆಂಬರ್ 1 ಸುಮಾರು 70 ವರ್ಷದ ಕಳಿತ ಬರ್ತಾ ಇದೆ. ಏನ್ ಮಾಡಿದ್ದೀರಿ ನೀವು? ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕ ಏನ್ ಮಾಡಿದ್ದೀರಿ ನೀವು? ಈಗ ನೀವು ಒಬ್ಬರೇ ಅಲ್ಲ, ಇಂದಿನಿಂದಲೂ ಮೊದಲನೇ ಕರ್ನಾಟಕ ಏಕೀಕರಣ ಆದ್ಮೇಲೆ ಮುಖ್ಯಮಂತ್ರಿ ಕಡಿದಾಳ್ ಮಂಜಪ್ಪ, ಬಿಡಿ ಜತ್ತಿ, ನಿಜಲಿಂಗಪ್ಪನವರು, ಹನುಮಂತಯ್ಯನವರು ಮೊದಲು, ಈ ರೀತಿ ಸಿದ್ದರಾಮಯ್ಯನವರೆಗೂ ಅನೇಕ ಮುಖ್ಯಮಂತ್ರಿಗಳು ಬಂದರು. ಯಾವ ಉದ್ದೇಶಕ್ಕೆ ಕರ್ನಾಟಕ ಏಕೀಕರಣ ಆಯ್ತು ಆ ಉದ್ದೇಶ ಈಡೇರ್ತಾ ಇಲ್ಲ, ಭಾಷೆನೂ ಈಡೇರ್ತಾ ಇಲ್ಲ, ಜನಜೀವನ ಅನುಕೂಲ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕ ನರಕದಲ್ಲಿದೆ, ಕಲ್ಯಾಣ ಕರ್ನಾಟಕ ನರಕದಲ್ಲಿದೆ. ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಉದ್ಯೋಗ ಇಲ್ಲ, ಬಹಳ ಕಂಡೀರಿನ ಕತೆ.